ನಮಸ್ಕಾರ. ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳನ್ನು ತಿಳಿಸುತ್ತಾ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಸದಿರು, ಓರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ, ದಾರಿಯ ಉನ್ನತಿಗೆ ಮಂಕುತಿಮ್ಮ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಸದಿರು, ಓರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ, ದಾರಿಯ ಉನ್ನತಿಗೆ ಮಂಕುತಿಮ್ಮ ಅನ್ನುವ ಮಾತನ್ನು ಡಿ ವಿ ಗುಂಡಪ್ಪನವರ ಈ ಒಂದು ಮಂಕುತಿಮ್ಮನ ಕಗ್ಗ ಎಂಬ ಪುಸ್ತಕದಿಂದ ಆಯ್ದು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಯಾರ್ದೋ ಜಗ ನಂದಲ್ಲ ಇದು ಅಂತಂತೇಳಿ ನೀನು ತಾರತಮ್ಯ ಮಾಡಬೇಡ. ಈ ಜಗದಲ್ಲಿ ನಾವು ಹುಟ್ಟಿರುವುದೇ ಪುಣ್ಯ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಸದಿರು. ನಿನ್ನ ಜೀವನವನ್ನು ನೀನು ಗೌರವಿಸು, ನಿನ್ನ ಚೇತನವನ್ನು ನೀನು ಗೌರವಿಸು. ನಿನ್ನಲ್ಲಿ ಅಡಗಿರುವ ಸುಪ್ತ ಚೇತನವನ್ನು ಬಡಿದೆಬ್ಬಿಸಿಕೊ. ಆರದೋ ಜಗವೆಂದು ಭೇದವೆಣಿಸದಿರು, ಓರುವುದೇ ಜೀವನ ಸಮೃದ್ಧಿಗೋಸ್ಕರ ನಿನಗೆ, ದಾರಿಯ ಉನ್ನತಿಗೆ ಮಂಕುತಿಮ್ಮ. ಎಷ್ಟು ಚಂದ ಇದೆಯಲ್ವ? ನಿನ್ನ ಜೀವನವನ್ನು ನೀನು ಗೌರವಿಸು, ನಿನ್ನ ಚೇತನವನ್ನು ನೀನು ಗೌರವಿಸು, ನಿನ್ನನ್ನು ನೀನು ಪ್ರೀತಿಸು, ಜಗತ್ತನ್ನು ಪ್ರೀತಿಸು. ಯಾರ್ದು ಇದು ನಮಗೆ ಸಂಬಂಧ ಇಲ್ಲ ಜಗತ್ತು ಅಂತೇಳಿ ಭೇದವೆಣಿಸಿದಿರು, ತಾರತಮ್ಯ ಮಾಡಬೇಡ. ಈ ಜಗತ್ತಿನಲ್ಲಿ ನೀನು ಹುಟ್ಟಿರುವುದೇ ನಿನ್ನ ಪುಣ್ಯ. ಹಾಗಾಗಿ ನಿನ್ನ ಈ ಭೂದೇವಿ ಒತ್ತು ನಿನಗೆ ಫಲವನ್ನು ಕೊಟ್ಟು ಸಾಕಿ ಸಲುವಿ ನಿನಗೆ ಉಳಿತನ್ನು ಮಾಡಿದೆ. ನಿನ್ನ ದಾರಿಯ ಉನ್ನತಿಗೆ ಅದು ಶ್ರಮಿಸಿದೆ. ಅದನ್ನು ಗೌರವಿಸು, ಪ್ರೀತಿಸು ಅಂತಂತೇಳಿ ನಮ್ಮ ಗುಂಡಪ್ಪನವರು ಹೇಳ್ತಾರೆ. ಎಷ್ಟು ಚಂದ ಹೇಳಿದಾರಲ್ವ? ಇವತ್ತು ಭಾವೋದ್ವೇಗ, ಎಮೋಷನ್, ಯಾವುದನ್ನೊಂದು ವಿಷಯ ಕೇಳಿದಾಗ ನಾವು ತಕ್ಷಣ ಎಮೋಷನ್ಗೆ ಎಮೋಷನ್ ಆಗಬಾರ್ದು. ಎಲ್ಲವನ್ನೂ ಸಮ ಪ್ರೀತಿಯಿಂದ ನಾವು ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಆ ಭಾವೋದ್ವೇಗ ಆದಾಗ ಮನುಷ್ಯನ ನಡವಳಿಕೆ ಹೇಗಿರುತ್ತೆ, ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ತಕ್ಷಣ ನಾವು ಭಾವೋದ್ವೇಗಕ್ಕೆ ಒಳಗಾಗಬಾರ್ದು, ಅದನ್ನು ಸ್ಥಿಮಿತದಲ್ಲಿ ಇಟ್ಕೊಬೇಕಾದ್ರೆ ನಾವೇನು ಮಾಡಬೇಕು ಅನ್ನುವುದನ್ನು ಒಂದೆರಡು ಕಿವಿ ಮಾತುಗಳು ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಈ ಭಾವೋದ್ವೇಗಕ್ಕೆ ಒಳಗಾಗುವುದು ಭಾಳ ಸಹಜವಾಗಿಬಿಟ್ಟಿದೆ. ಕೆಲವರು ಆ ಭಾವೋದ್ವೇಗಕ್ಕೆ ಒಳಗಾಗಿ ತಡ್ಕೊಂತಾರೆ, ಕೆಲವರು ಇನ್ನೇನೋ ಆಗಿಬಿಡ್ತಾರೆ. ಹೀಗಾಗಿಬಿಟ್ಟು ಅದ್ರ ಭಾಳ ಇಂಪಾರ್ಟೆನ್ಸ್ ಇರೋದ್ರಿಂದ ಆ ಒಂದೆರಡು ಕಿವಿ ಮಾತುಗಳನ್ನ ನಿಮ್ಮ ಮುಂದೆ ತರಬೇಕು ಅಂತಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಷ್ಟು ಹೇಳುತ್ತಾ ನಾನು ಈ ಭಾವೋದ್ವೇಗದ ಬಗ್ಗೆ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಭಾವೋದ್ವೇಗ ಅಂದರೆ ಏನು, ಎಮೋಷನ್ ಅಂದರೆ ಏನು, ಇದು ಯಾಕೆ ಬರುತ್ತೆ? ಮನುಷ್ಯನ ಮನೋಭಾವ, ಸ್ವಭಾವ, ಅದು ಉದ್ರೇಕ, ಆವೇಗ ಎಂದು ಹೇಳ್ತೇವೆ ನಾವು. ಈ ಎಮೋಷನ್ಗೆ ಮನುಷ್ಯ ಒಳಗಾಗಿದಾಗ ನಮ್ಮಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸ್ಕೊಳ್ತದೆ. ಈಗ ಸಪೋಸ್ ಈಗ ನಾವು ಯಾರಾದರೂ ಬಂದು ನೀವು ನಿಮಗೆ 50 ಲಕ್ಷ ಲಾಟ್ರಿ ಹೊಡಿತು ಅಂತಂತಲೂ ನಮಗೆ ಬಹಳ ಸಂತೋಷ ಆಗಿ ನಮ್ಮ ಭಾವನೆಗಳು ಆ ಸಂತೋಷಕ್ಕೆ ಹರಳಿ ನಾವು ಅಸ್ತವ್ಯಸ್ತ ಆಗಿಬಿಡ್ತೀವಿ. 50 ಲಕ್ಷ ಲಾಟ್ರಿ, ನನಗೆ 50 ಲಕ್ಷ ಲಾಟ್ರಿ ಹೊಡಿತಾ. ಕೆಲವರು ಔಟ್ ಆಗೇ ಬಿಡ್ತಾರೆ, ಹೋಗೇ ಬಿಡ್ತಾರೆ. ಅಂದೇಟಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಅದಾಗಬಾರ್ದು. ಅದು
ಕೆಲವರು ಹೌದಾ ನನಗೆ 50 ಲಕ್ಷ ಬಂತ ಕೂಲಾಗಿ ಸ್ವೀಕಾರ ಮಾಡ್ತಾರೆ. ಇಟ್ಸ್ ಓಕೆ, ಅದು ಕರೆಕ್ಟ್. ಅದು ಕೂಲಾಗಿ ಸ್ವೀಕಾರ ಮಾಡಬೇಕು, ಅಗ್ದಿ ಎಕ್ಸೈಟ್ ಆಗಬಾರ್ದು. ಅದು ಆರೋಗ್ಯಪೂರ್ಣ. ಅದು ಯಾಕೆಂದರೆ ಅತೀ ನಮ್ಮ ಉದ್ಯೋಗಕ್ಕೆ ಒಳಗಾಗಿ ಆ ಭಾವನೆ ಅನ್ನೋದು ಕೆರಳಿ ಬರ್ತದೆ. ಅದು ಹೀಗಾಗಿಬಿಟ್ಟು ನಾವು ಕಂಟ್ರೋಲಾಗಿರ್ಬೇಕು. ಸಂತೋಷ, ಪ್ರೀತಿ, ದುಃಖ, ಕೋಪ, ಭಯ, ಅಸೂಯೆ, ಕೆಲವು ಸನ್ನಿವೇಶಗಳಲ್ಲಿ ಇವು ಅಷ್ಟೂ ಪ್ರಿಯ ಭಾವನೆಗಳು ಭಾವೋದ್ವೇಗ ಬಂದಾಗ ನಮ್ಮನ್ನು ಕೆರಳಿಸ್ತವೆ, ತತ್ಕ್ಷಣ ಉಂಟು ಮಾಡ್ತಾವೆ. ಈಗ ಸಂತೋಷ ಆಗಿರ್ಬೋದು, ಯಾರೋ ಬಂದು ನಮಗೆ ಏನೋ ಸಂತೋಷ ಸುದ್ದಿ ಹೇಳಿದಾಗ ಹೌದಾ ಹಿಂಗಾಯ್ತೇನೋ, ಭಾಳ ಸಂತೋಷ ಅಂತ. ಪ್ರೀತಿ ಬಗ್ಗೆ ವ್ಯಕ್ತಪಡಿಸಿದಾಗ ಐ ಲವ್ ಯು ಅಂದಾಗ ಹೌದಾ ಭಾಳ ಸಂತೋಷ. ಅದು ಆ ಭಾವನೆಗಳೇ ಬೇರೆ ಇರ್ತವೆ. ಆಮೇಲೆ ಯಾರೋ ಹತ್ತಿರದವರು ಸಂಬಂಧಿ ಆತ್ಮೀಯರು ಎಕ್ಸ್ಪೈರ್ಡ್ ಆದಾಗ ಹೌದಾ ಭಾಳ ದುಃಖ, ಕಣ್ಣೀರು ಬಂದ್ಬಿಡ್ತಾವೆ. ಅವರು ಎಕ್ಸ್ಪೈರ್ಡ್ ಆದ್ರೆ ಅಯ್ಯೋ ಎಂಥ ಕೆಲಸ ಆಗಿಬಿಡ್ತ್ರಿ ಅನ್ನೋ ಭಾವನೆ ಬರ್ತದೆ. ಈ ಕೋಪ ಬಂದಾಗ ಯಾರ ಬಂದು ನಿನ್ನ ಅವಾಚ್ಯ ಶಬ್ದಗಳಿಂದ ಬೈದಾಗ, ಏನು ಕೆಟ್ಟ ಮಾತುಗಳಾಡ್ದಾಗ ಏನು ಯಾಕೆ ಬೈತದೆ ನೀನು ಅಂತ, ಅದು ಭಾವನೆ ಬೇರೆ ಆಗಿಬಿಡ್ತದೆ. ಅದು ಆಮೇಲೆ ಅಲ್ಲಿ ಏನೋ ಆಗಿಬಿಡ್ತಾವೆ, ಹುಲಿ ಬಂದ್ಬಿಡ್ತಾವೆ ಇದರಿಗಡಿ, ಹುಲಿ ಬಂದ್ಬಿಡ್ತಾವೆ, ಅಯ್ಯೋ ಎಲ್ಲಿಗೆ ಹೋಗ್ಲಪ್ಪ ನಾನು, ಅದು ಭಯ. ಮತ್ತು ಯಾರೋ ಬಂದು ಏನೋ ಒಂದು ಇರಿಟೇಟ್ ಹಾಕಂತ ಮಾತಾಡ್ತಾರೆ, ಯಾರು ನೀನು ನನಗೆ ಬೈತದೆಯೇನೇನು, ಅದು ಅಸೂಯೆ, ಸಿಟ್ಟು, ಕೋಪ, ತಾಪ ಅವೆಲ್ಲ ಬಂದ್ಬಿಡ್ತು. ಈ ಸನ್ನಿವೇಶಗಳಿಗೆ ನಾವು ನಮ್ಮ ಭಾವನೆಗಳ ಮೂಲಕ ಅದನ್ನು ವ್ಯಕ್ತಪಡಿಸಿ ಕೆರಳ್ತೀವಿ. ಇವಕ್ಕೆ ನಾವು ಭಾವೋದ್ವೇಗ ಅಂತ ಕರಿತೀವಿ. ನಾವು ಇಂದ್ರಿಯದಿಂದ ಗ್ರಹಿಸುವುದರ ಮೂಲಕ ಭಾವೋದ್ವೇಗಕ್ಕೆ ಕಣ್ಣಾಗಿ ನೋಡೋದ್ರಿಂದ ಭಾವೋದ್ವೇಗ ಉಂಟಾಗುತ್ತೆ. ಶರೀರದಲ್ಲಿ ತುಮಲ ಉಂಟಾಗ ಆ ನರಗಳ ವ್ಯೂಹದ ಪ್ರತಿಕ್ರಿಯೆಯಿಂದ ಆಂತರಿಕವಾಗಿ ಬದಲಾವಣೆ ಆಗ್ತೀವಿ. ಆಮೇಲೆ ನಾಡಿ ಬಡಿತ ವೇಗ ಹೆಚ್ಚಾಗುತ್ತೆ ಕೆಲವೊಂದು ಸೀರಿಯಸ್ ವಿಷಯಗಳು ಬಂದಾಗ. ಆಮೇಲೆ ಬಾಯಿ ಒಣಗ್ತತೆ. ಆಮೇಲೆ ಇನ್ನೇನೋ ಆ ಗ್ರಂಥಿಗಳೆಲ್ಲ ಸ್ರವಿಸುವಿಕೆ ಜಾಸ್ತಿಯಾಗಿ ನಮ್ಮ ಮಾಂಸಖಂಡಗಳು ಬಿಗಿಕೊಂಡು ನಾವು ಇನ್ನೇನೋ ಆಗಿಬಿಡ್ತೀವಿ. ಇದು ಡಿಫರೆಂಟ್, ಅದು ಪ್ರತಿಕ್ರಿಯೆ. ಅದು ಬಾಹ್ಯ ಬದಲಾವಣೆಯಲ್ಲಿ ಧ್ವನಿ ಏರುಪೇರಾಗುತ್ತೆ. ಮುಖದ ಅಭಿವ್ಯಕ್ತಿಯಲ್ಲಿ ಭಾವಭಂಗಿಯಲ್ಲಿ ಈಗ ನಾನು ಉಂಟಾಗಿರ್ತಕ್ಕಂಥ ಭಾವೋದ್ವೇಗವನ್ನು ಆಧರಿಸಿ ನಮ್ಮಲ್ಲಿ ಸಂತೋಷ ಅಸಂತೋಷದ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೀವಿ. ಹೀಗಾಗಿ ಈ ಭಾವೋದ್ವೇಗವನ್ನು ಅಳು, ನಗು, ಹರಚುವುದ್ರ ಮೂಲಕ ಮತ್ತು ಒಡೆಯುವುದ್ರ ಮೂಲಕ ಅಭಿವ್ಯಕ್ತಗೊಳಿಸ್ಬೋದು. ಆಮೇಲೆ ಇದನ್ನು ಹೇಗೆ ಮಾಡಬೇಕು, ಭಾವೋದ್ವೇಗದ ನಿಯಂತ್ರಣ ನಾವು ಹೇಗೆ ಮಾಡಬೇಕಾಗುತ್ತೆ, ಬಹಳ ಮುಖ್ಯ. ಅವು ಜೀವನದಲ್ಲಿ ಮಹತ್ವ ಮೌಲ್ಯವನ್ನು ಪಡೆದಿರುತ್ತವೆ. ಅವುಗಳಿಲ್ಲದಿದ್ದರೆ ಜೀವನ ನೀರಸಗೊಳ್ಳುತ್ತವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು. ಮಾಡಲಿಲ್ಲ ಅಂತೇಳಿದರೆ ನೀನು ಮನುಷ್ಯನೇ ಅಲ್ಲ. ಅವು ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ರೆ ನೋ ರಿಯಾಕ್ಷನ್, ನೀನು ಮನುಷ್ಯನೇ ಅಲ್ಲ. ಮನುಷ್ಯನಿಗೆ ಸಹಜ ಗುಣಗಳು ಅವೆಲ್ಲ ಬರೋದು. ಹೀಗಾಗಿಬಿಟ್ಟು ಈ ಭಾವೋದ್ವೇಗ ಒತ್ತಾಯವಿಲ್ಲದಿದ್ದರೆ ಈ ಸಂಗೀತ, ನಾಟ್ಯ, ನಾಟಕ ನೋಡೋದು, ಕಲೆಗಳು ಅದಕ್ಕೆ ಬೆಲೆನೇ ಇರ್ತಿರಲಿಲ್ಲ. ಯಾಕಂದರೆ ನೋ ರಿಯಾಕ್ಷನ್ ಅಲ್ಲ. ಈಗ ನಾವು ಒಂದು ನಾಟಕದಲ್ಲಿ ಒಂದು ಸಂತೋಷ ಆದಾಗ ನಾವು ಅದನ್ನು ವ್ಯಕ್ತಪಡಿಸ್ತೀವಿ, ಎಷ್ಟು ಬ್ಯೂಟಿಫುಲ್ಲಾಗಿ ಬಂತಪ್ಪ ಅಂತಂತೇಳಿ. ಅವನ ಆ್ಯಕ್ಟಿಂಗ್ ನನಗೆ ನೋಡಿ ಭಾಳ ಇಡಿಸ್ತು ಅಂತಂತ ಹೇಳ್ತೀವಿ. ಆ ದುಃಖದ ಸನ್ನಿವೇಶ ಬಂದಾಗ ನಮ್ಮ ಕಣ್ಣೀರು ಬರ್ತವೆ. ಆ ರಿಯಾಕ್ಟಿಂಗ್ ನಮ್ಮ ಹೃದಯವನ್ನು ಬಡದೇ ಬಸ್ತದೆ. ಇವೆಲ್ಲ ಮನುಷ್ಯನಿಗೆ ಸಂವೇದನೆ ಶಕ್ತಿ ಇರೋದ್ರಿಂದ ಈ ಭಾವೋದ್ವೇಗಗಳು ಭಾಳ ಅವಶ್ಯಕತೆ ಇರುತ್ತದೆ. ಅವನ್ನ ಒಂದು ಸ್ಥಿರತೆಯಿಂದ ನಾವು ಕಾಪಾಡಿಕೊಳ್ಳಬೇಕು. ಯಾವಾಗ ವ್ಯಕ್ತಿ ಸಮಸ್ಯೆಯನ್ನು ಎದುರಿಸಬೇಕಾಗಿರ್ತದೋ ಆತನಲ್ಲಿ ಭಾವೋದ್ವೇಗದ ಪ್ರತಿಕ್ರಿಯೆ ಉಂಟಾಗುತ್ತದೆ. ಆತನಲ್ಲಿ ನಿಷ್ಕಾರಣವಾದ ಭಯ ಮೂಡಬಹುದು. ವ್ಯಕ್ತಿಯಲ್ಲಿ
ಆಮೇಲೆ ಭಾವೋದ್ವೇಗದ ಸ್ಥಿರತೆ ಮತ್ತು ದೃಢತೆ ಇದ್ದರೆ ಆತನು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ನಿಭಾಯಿಸಬಲ್ಲವನು. ಅವನಿಗೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಮತ್ತಿನ್ನೇನೋ ಸಮಸ್ಯೆಗಳು ಕ್ರಿಯೇಟ್ ಆಗಿರ್ತವೆ. ಹೀಗಾಗಿ ಒಳ್ಳೆಯ ಒಳ್ಳೆಯ ಸ್ನೇಹಿತರ ಬಳಿ ಮಾತನಾಡುವುದು ಅಥವಾ ಏಕಾಂಗಿಯಾಗಿ ಕೂತು ಸಮಸ್ಯೆಯ ಬಗ್ಗೆ ಆಲೋಚಿಸಿ ಪರಿಹಾರ ಕಂಡುಕೊಳ್ಳೋದು, ಹೀಗಾಗಿಬಿಟ್ಟು ಅನೇಕ ಸಮಸ್ಯೆಗಳು ಎದುರಾದಾಗ ಮನುಷ್ಯ ಧೈರ್ಯದಿಂದ ಎದುರಿಸ್ಬೇಕು. ಅದಕ್ಕೆ ಯಾವಾಗಲೂ ಹಿಂಜರಿಬಾರ್ದು, ಧೈರ್ಯವಾಗಿ ಫೇಸ್ ಮಾಡಬೇಕು. ಆಯಿತು ತಗೋ, ಮತ್ತೆ ಅಲ್ಲಿ ಬೆಂಕಿ ಬಿದ್ದತ್ತೆ ಪಕ್ಕದ ಇದರಲ್ಲಿ, ಹೌದಾ ಬೆಂಕಿ ಬಿದ್ದತ್ತ, ಆರಿಸಿದ್ರೆ ತಗೊಳ್ರಿ ಅಂತ. ಇವೆಲ್ಲ ರಿಯಾಕ್ಟ್ಗಳು ಹಿಂಗಿರ್ತಾವೆ. ಗಟ್ಟಿ ಹೃದಯದರಿಗೆ, ವೀಕ್ ಹೃದಯದರಿಗೆ ಹಿಂಗಾಗಿಬಿಡ್ತಾ ಅನ್ನೋ ಭಾವನೆ ಬರ್ತದೆ. ಗೊತ್ತಾಯ್ತಾ? ಈ ಭಾವೋದ್ವೇಗಗಳು ಅವರ ನಡತೆ, ಆ ಭಾವನೆಗಳು ಯಾವ ರೀತಿ ಬದಲಾವಣೆಯನ್ನು ಹೊಂದುತ್ತವೆ ಅನ್ನುವುದನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಹೀಗಾಗಿ ಅವನ್ನ ಸ್ಥಿರತೆಯನ್ನು ಕಾಪಾಡ್ಕೊಬೇಕು, ಅದನ್ನು ಯಾವ ರೀತಿ ನಿಭಾಯಿಸ್ಬೇಕು ಅನ್ನುವ ಒಂದು ಸಕಾರಾತ್ಮಕ ಯೋಚನೆ ನಮ್ಮಲ್ಲಿ ಬರಬೇಕಾಗುತ್ತೆ. ಆ ಯೋಚನೆ ಬರಲಿಲ್ಲ ಅಂತ ಹೇಳಿದರೆ ಅವು ನಿಭಾಯಿಸೋದು ತುಂಬ ಕಷ್ಟ ಆಗುತ್ತದೆ. ನಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಸಕಾರಾತ್ಮಕ ಭಾವೋದ್ವೇಗ ಸಂತೋಷವನ್ನು ಉಂಟು ಮಾಡ್ತವೆ. ಗೊತ್ತಾಯ್ತಾ? ಇನ್ಯಾರನ್ನೊಬ್ಬರು ಆತ್ಮೀಯ ಮಿತ್ರರು ಏನೋ ಹೇಳಿದಾಗ ಸಂತೋಷ ಆಗುತ್ತೆ, ಭಾಳ ಸಂತೋಷ ಕಣ ನೀನು ಹೇಳಿದ್ದು. ನಮಗೆ ಆಗದಿದ್ದರೂ ಏನೋ ವಿಷಯ ಹೇಳಿದಾಗ ಹೌದಾ ಆಯ್ತು ತಗೊಳ್ರಿ ನೋಡೋಣ ಅಂತ ಹೇಳ್ತೀವಿ. ಇದು ನಕಾರಾತ್ಮಕ. ಆತ್ಮೀಯ ಸ್ನೇಹಿತರು ಹೇಳಿದಾಗ ಹೌದು ಹಿಂಗಾಯ್ತು, ನಾವು ಒಬ್ಬ ವೆರಿ ಹ್ಯಾಪಿಯಪ್ಪ, ಭಾಳ ಸಂತೋಷ ಆಯಿತು. ಅದು ಸಕಾರಾತ್ಮಕ ಯೋಚನೆ ಅಂತಂತೇಳಿ. ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು. ಅದು ನಿಯಂತ್ರಿಸ್ಕೊಳ್ದಿದ್ರೆ ಇದರಲ್ಲಿ ಮತ್ತೆ ಜಗಳ ಆಗ್ತವೆ, ಆಮೇಲೆ ಹಿಂಸೆಗೆ ದಾರಿ ಆಗುತ್ತದೆ. ಆಮೇಲೆ ನಾವು ಕೋಪವನ್ನು ಹತೋಟಿಗೆ ತಂದುಕೊಳ್ಳಲಿಲ್ಲ ಅಂತಂತೇಳಿದರೆ ಇನ್ನೊಬ್ಬರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿಬಿಡ್ತದೆ. ಹೀಗಾಗಿಬಿಟ್ಟು ಅವು ಶಾಂತಿ ಮತ್ತು ಸಾಮರಸ್ಯದಿಂದ ಆ ಕೆಲಸದ ಮಾಡಬೇಕಾಗತ್ತೆ. ಸ್ವಯಂ ನಿಯಂತ್ರಣವನ್ನು ನಾವೇ ಹೊಂದಿರಬೇಕು, ಅದನ್ನು ತಡ್ಕೊಬೇಕು. ಪರಸ್ಪರ ಸಂಬಂಧಗಳಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಒಪ್ಪಬಹುದಾದಂಥ ಮಾರ್ಗಗಳನ್ನು ನಿವಾರಿಸಿಕೊಳ್ಬೇಕು. ಭಯ, ಅಯ್ಯೋ ಅಲ್ಲಿ ಹುಲಿ ಬಂದು, ಅಯ್ಯಪ್ಪ ಹುಲಿ ಬಂತ, ಹೇಗೆ ತಪ್ಪಿಸ್ಕೊಳ್ಳೋದು, ಹೇಗೆ ಓಡಿ 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 ಹುಲಿ ಬಂತ. ಭಯ ಮತ್ತೊಂದು ಭಾವೋದ್ವೇಗದ ಒಂದು ನಡವಳಿಕೆ. ಮೇಲೆ ಕಟ್ಟಡ ಭಾಗ ಬೀಳುವಂತಿದ್ದರೆ ನಮ್ಮಲ್ಲಿ ಬಿತ್ತು 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 ಹಂಗೆ ಓಡೋಗ್ಬಿಡ್ತೀವಿ ನಾವು. ಅದು ಭಯ. ಹೇಗೆ ತಪ್ಪಿಸ್ಕೊಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ಗೊತ್ತಾಯ್ತಾ? ದುಃಖ, ಇದು ನಕಾರಾತ್ಮಕ. ಇದು ಆ ದುಃಖ ಅಸಂತೋಷದ ಭಾವೋದ್ವೇಗವಾಗಿರ್ತದೆ. ದುಃಖದ ಭಾವನೆ ಮುಖದಲ್ಲಿ ಕಾಣುತ್ತದೆ. ಸಂಬಂಧಿಕರು ಖಿನ್ನತೆಗೆ ಒಳಗಾಗಿ ಕಣ್ಣಿನಲ್ಲಿ ನೀರು ಬಂದು ನಮಗೆ ಆ ದುಃಖ ಉಮ್ಮಳಿಸಿ ಬಂದ್ಬಿಡ್ತದೆ. ಇದು ಒಂದು ಭಾಗ. ಈ ಹಸುವೆ ನೆಗೆಟಿವ್ ಭಾವೋದ್ವೇಗ ನೆಗೆಟಿವ್ ಇದರಿಂದ ಕೂಡಿರ್ತದೆ, ಅದು ನಕಾರಾತ್ಮಕವಾಗಿರುತ್ತದೆ. ಇದು ನಮ್ಮ ವೈಯಕ್ತಿಕ ಸಮಸ್ಯೆ ಆಗಿರ್ತದೆ. ಅಸೂಯೆಯು ವ್ಯಕ್ತಿಯಲ್ಲಿ ತನ್ನ ಬಗ್ಗೆ ಆ ಅಸಂತೋಷದ ಇರೋದಿಲ್ಲ. ಅಸೂಯೆಯಿಂದ ವ್ಯಕ್ತಿ ಕ್ರಮವಾಗಿ ಸ್ವಯಂ ಗೌರವವನ್ನು ಕಳೆದುಕೊಳ್ಳುತ್ತಾನೆ. ಅಸೂಯೆ ಭಾವನೆಯ ಪ್ರವೃತ್ತಿಯನ್ನು ನಿವಾರಿಸಿಕೊಳ್ಳದಿದ್ದರೆ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತದೆ. ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಅದನ್ನು ಜಾಸ್ತಿ ಮಾಡ್ಕೊಂಬಿಟ್ರೆ ಇನ್ನೊಬ್ಬರ ಮನಸ್ಸಿನ ಮೇಲೆ ಭಾಳ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಇದನ್ನು ಸಹ ನಾವು ಕಂಟ್ರೋಲಿಂಗ್ ಕೆಪಾಸಿಟಿಯಲ್ಲಿ ಇರಬೇಕದು. ಹೀಗೆ ಪಾಸಿಟಿವ್ ಸಕಾರಾತ್ಮಕ ಭಾವೋದ್ವೇಗಗಳು ನಮಗೆ ಸಂತೋಷವನ್ನು ನೀಡುತ್ತವೆ. ಭಾವನೆಗಳನ್ನು ಸಂತೋಷವಾಗಿ ಎಲ್ಲರ ಅಭಿವ್ಯಕ್ತಿಗೊಳಿಸಬೇಕು. ಆಮೇಲೆ ಸಂತೋಷದಲ್ಲಿ ಭಾವನೆ ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಿದಾಗ ಉಂಟಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದು ಕೇಳಿದಾಗ ಭಾಳ ಸಂತೋಷ ಆಗುತ್ತೆ. ಆಮೇಲೆ ನಮ್ಮ ಮಕ್ಕಳು ಪಾಸ್ ಆದಾಗ
ಆ ರ್ಯಾಂಕಿಂಗ್ ಲೆವೆಲ್ ಬಂದಾಗ ಅವ್ರಿಗಿಂತ ಸಂತೋಷ ತಂದೆ ತಾಯಿಗಳಿಗಾಗುತ್ತೆ. ಅದೊಂದು ತಿಳ್ಕೊಬೇಕು ಅದನ್ನು. ಆಮೇಲೆ ಅನುಕಂಪವನ್ನು ತೋರಿಸಿ ಸಮಾಧಾನಗೊಳಿಸ್ಬೇಕು ಅದನ್ನು. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯಕರವಾದ ಪ್ರೀತಿ. ಮಕ್ಕಳಿಗೆ ಆರೋಗ್ಯಕರ ಪ್ರೀತಿಯನ್ನು ನೀಡದಿದ್ದರೆ ಅವು ನಮಗೆ ನರಳಿಬಿಡ್ತಾರೆ. ಹೀಗಾಗಿಬಿಟ್ಟು ಎಲ್ಲರನ್ನೂ ಪ್ರೀತಿಯ ಭಾವನೆಯಿಂದ, ಮಮತೆಯ ಭಾವನೆಯಿಂದ ನೋಡಿ ಒಳ್ಳೆಯ ಮಾನಸಿಕ ಆರೋಗ್ಯಕ್ಕೆ ಜೀವಂತ ಪ್ರೀತಿ ಭಾಳ ಅತ್ಯಗತ್ಯ. ಸ್ವಾರ್ಥ, ಅಸೂಯೆ, ಸಂದೇಹ ಜನರ ನಡುವಿನ ಪ್ರೀತಿಯನ್ನು ಹಾಳು ಮಾಡುತ್ತವೆ ಎಂದು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಈ ಚಾನಲನ್ನು ನೋಡಿ, ಕೇಳಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಟಾಪಿಕನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.